ಸಾನಿಯಾ ಏನಿದೆ ಮ್ಯಾಗಿ ಪಾರ್ಟಿ ಅದನ್ನು ಹೋಗಿ ಬಿಟ್ಟೆ ಇಟ್ಟಿರೋದಿಲ್ಲ इरम है कैसा है मैं वो वाओ बोल मत देखेंगे कैसा क्या हुआ इरम है इसे मैगी बोलते हैं इसको सानिया तमन्ना सोनू गुड मार्निंग ಇವಾಗ ನೋಡ್ರಿಪ್ಪ ಈಗ ಇವ್ರು ಎದ್ದು ಮುಖ ತೊಗೊಂಡು ಅಂಗಡಿಗೆ ಹೋಗಿ ಬಂದ್ರಿ ಹಾಲಿನ ಪ್ಯಾಕೆಟ್ ಅದನ್ನೆಲ್ಲ ತೊಗೊಂಬಂದು ಬಿಸ್ಕಿಟ್ ತಿನ್ನತ್ತಾರೆ ಈಗ ಲಗು ಲಗು ತಿನ್ರಿ ಇವಾಗ ನೋಡ್ರಿ ನಮ್ಮ ಮನೆಗೆ ಗೆಸ್ಟ್ ಬರತ್ತಾರೆ ಹಾಗಾಗಿ ಬೆಳಗ್ಗೆ ಎದ್ದು ಈಗ ಸ್ವೀಟ್ ರೆಡಿ ಮಾಡತ್ತೀನಿ ರೀ ಇವೇನಪ್ಪ ಅಂತಂದು ಹೇಳಿದ್ರೆ ಹೆಸರು ಕಾಳು ರೀ ಇವು ಸ್ವೀಟಿಗೆ ಏನು ಬೇಕಪ್ಪ ಅಂತಂದು ಹೇಳಿದ್ರೆ ಬೆಲ್ಲ ಬೇಕ್ರಿ ಹಾಗಾಗಿ ಈಗ ಬೆಲ್ಲ ಜಜ್ಜಿ ಈಗ ಅದನ್ನು ಕರ್ಗಸೋಕೆ ಗ್ಯಾಸ್ ಮೇಲೆ ಇಟ್ಟೀನಿ ರೀ ನೆಕ್ಸ್ಟ್ ಅದಕ್ಕೆ ಹಾಲು ಬೇಕ್ರಿ ಹಾಗಾಗಿ ಹಾಲನ್ನು ಬಿಸಿ ಮಾಡಕ್ಕೆ ಇಟ್ಟೀನಿ ರೀ हिरम कैक माँ कैक सही हाँ हाँ अब्बा ಅಣ್ಣ ಅನ್ನ ಹಾಕೋರಿಪ್ಪ ಚಲೋ ಆಗೈತಿಲ್ರಿ ಊಟ ಹಾಂ ಮತ್ತು ನಾಚ್ಕೋಬಾಡ್ರಿ ನೀವು ನಿಮ್ಮ ಮನೆ ಅಂತಾನೆ ತಿಳ್ಕೊರಿ ಅಣ್ಣ ಟೈಮ್ ಬೆಳಗ್ಗೆ ಬಂದಿರಿ ಎಷ್ಟೊತ್ತಿಗೆ ಬಂದಿರಿ ನೀವು ಈಗೆಲ್ಲ ಟೈಮ್ ಆ್ಯಡ್ ಆತ್ರಿ ನೋಡ್ರಿ ಇವಾಗ ಟೈಮ್ ಆಗ್ಲಾ 6:30 ಆಗೈತ್ರಿ ಕ್ಲೈಮೇಟ್ ನೋಡ್ರಿ ಎಷ್ಟು ಮಸ್ತ್ ತಣ್ಣಗೈತ್ರಿ ಯಾಕಂತ ಹೇಳಿದ್ರೆ ಇಲ್ಲೇ ಮಳೆ ಆದಂಗೆ ಆಗೈತ್ರಿ ಹಾಗಾಗಿ ಗಾಳಿನೂ ಮಸ್ತ್ ಬಿಟ್ಟತ್ರಿ ಇವತ್ತು ಈ ಕಡೆ ಮಳೆ ಬಂದಿಲ್ರಿ ಆಮೇಲೆ ನೋಡ್ರಿ ಇಲ್ಲಿ ಇದು ಗಿಡ ದೊಡ್ಡದೈತ್ರಿ ಇಲ್ಲಿ ಮಠ ಬರ್ತಿದ್ವಿ ರೀ ಎಲ್ಲಿ ಎಲ್ಲ ಈ ನೋಡ್ರಿ ಗಿಡ ಕಡ್ದಾದ್ಮೇಲೆ ಒಟ್ಟ ಇಲ್ಲಿ ಒಂದು ಕಾಯಿಗೆ ಬರೋವಲ್ಲು ಒಂದು ಗುಬ್ಬಿ ಬರೋವಲ್ಲು ಏನೇನಿಲ್ಲ ನೋಡ್ರಿ ಯಾಕಂದ್ರೆ ಅದು ಮಸ್ತ್ ಇತ್ರಿ ಗಿಡ ಕ್ಯಾವ ಐಸ್ ಕ್ರೀಮ್ ಕ್ಯಾವ ನಾನಿದಿ ಬಾ 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 तेरा जामा मस्त है तो माँ तू भी आइसक्रीम है हाँ? कौन दिए तुझे नानी क्या मम्मी क्या माँ वाओ अಯ್ಯ ಅಲ್ಲೋ ಅಲ್ಲೋ ಅಲಿಶಾ ನಿನಗೆ ಕೈಯಾಗನ ಐಸ್ ಕ್ರೀಮ್ ಐಸ್ ಕ್ರೀಮ್ ಮಾಡಿಟ್ಬಿಟ್ರನ ಈಗ ನಾನಿ ಮಾಡಿಟ್ಟಾರನ ಸಿಮ್ಮ ನಿನಗ ಅಲ್ಲ ನೀ ತಿನ್ನಲ್ಲನ ಬಿಟ್ಟು ಏನು ತಿನ್ನದ ಐಸ್ ಕ್ರೀಮ್ ತಿನ್ನದ ನೋಡು ಹೆಂಗಂತ ಕಳ್ಳಿ ತಿನ್ನಂಗಿಲ್ಲ ಅಂತ ಅಬ್ಬನ ಮೇಮವ ಐಸ್ ಕ್ರೀಮ್ ನೋಡ್ರಲ್ಲ ಇದರ ಮರಿಗೆ ಎದುರಾಗಬಾರ್ದಂತ ಹೇಳಿ ಕರೆದಾಗ ಕಟ್ಟೆ ನನ್ನ ಹೋಗಿ ಎಲ್ಲ ಹಲ್ಲಿಲೆ ಕಡಿದು ಒಗ್ದೈತ ಹೌದು ಮತ್ತ ಶಾಣೆ ಆಯ್ತದ ಅದಕ್ಕೆ ಇದಕ್ಕೆ ಹಾಕಿನ ಸಾನಿಯಾ ನೋಡ್ರಪ್ಪ ಇವಾಗೆಲ್ಲ ನಾಷ್ಟ ಮಾಡೋದು ಆತ್ರಿ ಈಗ ಎಲ್ಲರಿಗೂ ಜಳಕ ಮಾಡಿಸಿದಾರೆ ಹುಡ್ರಿಗೆಲ್ಲರ್ಗ ಈಗ ನಾ ಅರಿವಿ ಒಗದು ಹಾಕ್ತೀನಿ ರೀ ಆಕೆಗ ಸ್ವಲ್ಪ ಅನ್ನ ಕಿಡುವ ಅಂತ ಹೇಳಿದೆ ಅನ್ನ ಕಿಡ್ತೇವಮ್ಮ ಎಷ್ಟು ಕಪ್ ಅಕ್ಕಿ 2.5 ಅಕ್ಕಿ ಸುಮ್ಮನೆ ಏನು ಮೂಗಿಗೆಲ್ಲ ಹಚ್ಕೊಂಬಿಟ್ಟಿಯಲ್ಲ ಪೌಡ್ರ್ ಯಾಕೆ ಮೂಗಿಗೆಲ್ಲ ಮಸ್ತ್ ಕಾಣ್ತೈತೆ ಅದಕ್ಕೆ ಮಸ್ತ್ ಕಾಣಾಗತ್ತೆ ತಗೋ ನೀನು ಇವಾಗಂತ ನೋಡ್ರಪ್ಪ ಎಲ್ಲ ಕೆಲಸ ಮುಗಿಸ್ಕೊಂಡೆ ನಾನು ಮುಗಿಸ್ಕೊಂಡು ಈಗ ಹುಬ್ಳಿಗೆ ಹೋಗ್ಬೇಕಂತಂದು ಹೇಳಿದ್ರೆ ಸಿಕ್ಕಾಪಟ್ಟೆ ಬಿಸಿಲು ಐತ್ರಿ ಹುಡ್ರು ಕರ್ಕೊಂಡು ಹೆಂಗೆ ಹೋಗ್ಬೇಕಪ್ಪ ಬಿಸಿಲಾಗ ಅಂತಂದು ಹೇಳಿ ಈಗ ಸುಮ್ಮ ಕುತ್ಕೊಂಡಿರಿ 4 ಗಂಟೆ ಇಲ್ಲ 3 ಗಂಟೆ ಸುಮಾರು ಹೋದ್ರತ್ತ ಅಂತಂದು ಹೇಳಿ ಈಗ ಶಾಪಿಂಗ್ ಯಾಕಪ್ಪ ಅಂತಂದು ಹೇಳಿದ್ರೆ ಶಾಪಿಂಗ್ ಮಾಡಕ್ಕೆ ಹೊಂಟಿವ್ರಿ ನಾವು ಯಾಕಂತೇಳಿ ನಿಮ್ಗೆ ಅಲ್ಲಾದ್ರೂ ಗೊತ್ತಾಗ್ತೈತಿ ಇಲ್ಲತ್ತಂದ್ರೆ ನಾವು ಬಂದಮೇಲೆ ಆದರೂ ಗೊತ್ತಾಗ್ತೈತೆ ಶಾಪಿಂಗಿಗೆ ಯಾಕೆ ಮಾಡಾಕತ್ತೀವಿ ಅಂಥೇಳಿ ಈಗ ವಿಡಿಯೋ ಗಿಡ ಬಿಟ್ಟು ಹೋಗ್ಬೇಕ್ರಿ ವಿಡಿಯೋ ಅನ್ನೋದ್ರಾಗಂದ್ರೆ ನನಗೆ ನೆನಪಾತ್ರಿಗೆ ಏನಪ್ಪ ಅಂತಂತಿದ್ರೆ ನಾವು ಇದಕ್ಕೆ ಹೋಗಿದ್ವಿ ರೀ ಎಲ್ಲಿಗ್ರಿ ವಿಟ್ಲಾಪುರಕ್ಕೆ ರೀ ನಮ್ಮ ತಂಗಿ ಮಗಳಿಗೆ ಕೊಬ್ಬರಿ ಖಾರ ಕೊಟ್ಟು ಬಂದ್ರಾತ ಅಂತೇಳಿ ಹೋದ್ವಿ ರೀ ನಾವು ಇದ್ದಾಗ ಏನಾಯ್ತಪ್ಪ ಅಂತಂದು ಹೇಳಿದ್ರೆ ನಮ್ಮ ದೊಡ್ಡವಾಗ ಆರಾಮಿದ್ದಿಲ್ಲ ರೀ
ಸೊ ಅಲ್ಲೆಲ್ಲರಿಗೂ ಈಗ ವಿಡಿಯೋ ತೊಗೊಂತ ಹೋದ್ರೆ ನಾನು ಮಾತಾಡಿದ್ರಿ, ಎಲ್ಲರೂ ಚೆಂದಾಗಿ ಮಾತಾಡಿದ್ರಿ. ಆಮೇಲೆ ನಮ್ಮ ದೊಡ್ಡ ಬ್ಯಾಗ್ ವಿಡಿಯೋ ತೊಗೋಬೇಡ ಅಂತಂದಿದ್ರೆ ಅದ ಪ್ಲಸ್ ಪಾಯಿಂಟ್ ನೋಡಿರಿ. ಈಗ ಅವಾಗ ನಾವು ಹೋಗಿ ಬಂದೆ, ಈಗೆಲ್ಲ 2 ದಿನ ಆತೇನ, 2 ದಿನಲಿಂತ್ರ ಏನು ಅದ್ರ ಬಗ್ಗೆ ಕಮೆಂಟು ಫೋನು ಬೇಡ ನಮಗೆ ಬರತ್ತಾರೆ. ನನಗಂತೂ ಫೋನ್ಯಾಗೂ ರಿಪ್ಲೈ ಕೊಟ್ರು ಇದು ಮಾಡ್ಬಿಟ್ರಿ, ನೀವು ರಿಪ್ಲೈ ಕೊಡ್ರಿ, ನೀವು ರಿಪ್ಲೈ ಕೊಟ್ಟನೆ ಅಂದ್ರೆ ನಾವ್ಯಾಕೆ ನಿಮ್ಗೆ ಫೋನ್ ಮಾಡ್ತೀವಿ, ನಾವೇ ಕಮೆಂಟ್ ಮಾಡ್ತಿದ್ದೆ, ಕಮೆಂಟ್ ಮಾಡಿದರೆ ಡಿಲೀಟ್ ಮಾಡಕತ್ತೀರಿ ನೀವು ಅಂತೇಳಿ ನಮ್ಗೆ ಇದನ್ನು ಮಾಡಕತ್ತಾರೆ. ನಿನ್ನಂತರೂ ಒಬ್ರಂತರೂ ಈ ಭಾಳ ಇದನ್ನು ಮಾಡಿದ್ರಿ ಅಲ್ರಿ. ನೀವು ಕ್ಲಿಯರಿಟಿ ಕೊಟ್ಬಿಡ್ರಿ, ನೀವು ಕ್ಲಿಯರಿಟಿ ಕೊಟ್ಟನಂದ್ರೆ ನಾವ್ಯಾಕೆ ಕೇಳಕ್ಕೆ ಹೋಗ್ಬೇಕ್ರಿ? ನಮ್ಗೆ ಅದು ಒಂದೇನೋ ಕುತೂಹಲ ರೀ, ಯಾಕೆ ಬೇಡ ಅಂದ್ರಿ? ನೀವು ನೋಡಿದ್ರೆ ಅವ್ರ ಮಗಳಿಗೆ ಎಷ್ಟೆಲ್ಲ ನೀವು ಇದು ಮಾಡಿರಿ, ಚಾನಲ್ ಮಾಡಿಕೊಟ್ಟಿರಿ, ಆಮೇಲೆ ಆ ಚಾನಲ್ ಹೊಸದಾಗಿದ್ದಾಗ ಗ್ರೋ ಆಗಲಿ ಅಂತೇಳಿ ಎಷ್ಟೆಲ್ಲ ನೀವು ಕಷ್ಟಪಟ್ಟು ನೀವು ಅಣ್ಣರು ನಿಮ್ಮ ವೀಡಿಯೋ ನಾವು ಮೊದಲಿಂದ ನೋಡ್ಕೊತ ಬಂದೀವ್ರಿ, ಹಂಗೆ ಹಿಂಗೆ ಅಂತಂದೇಳಿ. ಇಲ್ಲರಿಪ್ಪ ಕೊಡ್ತೀನಿ ರೀ ನಾನು ನಾಳೆ ವೀಡಿಯೋದಾಗ ಕ್ಲಾರಿಟಿ ಯಾರು ಏನು ಅಂತಂದೇಳಿ. ನಾನು ವೀಡಿಯೋದಾಗ ಹೇಳೀನಿ ರೀ ನಾನು, ಯಾಕಂದ್ರೆ ಅವ್ರಿಗೆ ಆರಾಮಿಲ್ಲ ರೀ, ಹಲ್ಲು ನಾತ್ ಬಂದಿತ್ತಂತ್ರಿ. ಅವತ್ತು ಬೆಳ್ಳಿ ಬತ್ತ ನಿದ್ದೆ ಮಾಡಿದ್ದಿಲ್ವಾ, ಅವಾಗ ಹೋಗಿ ಇಂಜೆಕ್ಷನ್ ಮಾಡಿಸ್ಕೊಂಬಂದ್ರೆ ಹಂಗಾಗಿ ಅವ್ರಿಗೆ ಹಲ್ಲು ಅದು ಮಾತಾಡೋಕೆ ಬರೋಲ್ತ ಅಂತೇಳಿ ನಮ್ಮ ಮುಂತಾನು ಹೇಳಿದ್ರಿ. ಹೌದೇನೋ ಇರ್ಲಿ ಬಿಡು ಹೋಗ್ಲಿ, ಮತ್ತು ಅವ್ರಿಗೆ ಮಾತಂದ್ರೆ ಮಾತಾಡ ಅಥವಾ ಇರ್ಲಿ ಬಿಡು ಅಂತ ನಾವು ಸುಮ್ಮನೆ ಅದ್ರ ಬಗ್ಗೆ ತಲೆನ ಕಳ್ಕೊಂಡಿಲ್ಲ ರೀ. ಏನು ಮಾತಾಡಿಲ್ಲ ಹಂಗೆ ಹಿಂಗೆ ಅಂತಂದೇಳಿ ನೀವೆಲ್ಲ ನೋಡಿದವ್ರು ಅದನ್ನು ನನಗೆ ಸೊ ಹಾಗೆ ಕ್ಲಿಯರಿಟಿ ಕೊಡಾಕತ್ತೀನಿ ರೀ. ಅಷ್ಟೇ ಇವತ್ತು ಆರಾಮಿದ್ದಿದ್ದಿಲ್ಲ ರೀ, ಅಲ್ಲಿ ಅದು ಬಂದಿತ್ತಂತ್ರಿ, ಹಂಗೆ ನನಗೆ ವೀಡಿಯೋ ತೊಗೋಬೇಡ ಅಂತಂದು ಹೇಳಿದ್ರಿ. ಅಷ್ಟಕ್ಕೆ ಹೋಗ್ಲಿ ಬಿಡ ಅಂತಂದೇಳಿ ನಾವು ತಲೆನೇ ಕೇಳ್ಕೊಂಡಿದ್ದೆ. ಹಂಗೆ ತಲೆ ಕೆಡ್ಸ್ಕೊಂಡು ನಾನು ಮತ್ತೆ ತಿರುಗಿ ಮರ್ದಿನ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತಿದ್ದೆ ನಾನು, ಯಾಕೆ ಹಿಂಗಂದ್ರೆ ಏನು ಅಂತಂದೇಳಿ. ಮತ್ತು ಅವ್ರಿಗೆ ಆರಾಮಿಲ್ಲ ಅಂತಂದು ಹೇಳಿದ್ರೆ ಅವರು ಮಾತಾಡಲಿಲ್ಲ ರೀ. ಈಗ ಹಲ್ಲು ಅಂದ್ರೆ ಅವ್ರ ತ್ರಾಸು ಅವ್ರಿಗೆ ಗೊತ್ತಿರ್ತೈತೆ ರೀ, ಇಷ್ಟು ತ್ರಾಸು ಆಕತ್ತದ ಹಲ್ಲು ಆತ ಅಂತಂದು ಹೇಳಿ ನಂಗಾಗಿ ಹೋಲ್ಬಿಡ ಅಂತ ಬಿಟ್ಟಿರಿಪ್ಪ. ಅದು ಬಿಟ್ಟು ನೀವು ಈ ನೋಡ್ಬೇಕಾಯ್ತು ಅವು ಕಮೆಂಟ್ ಅದೊಂದು ಸಣ್ಣ ವಿಷಯಕ್ಕೆ ಇಷ್ಟುದ್ದ ಕಮೆಂಟ್ ರೀ ಅದ್ರ ಹಿಂದೆ, ಮತ್ತು ಫೋನ್ ಮತ್ತು ಮೇಲೆ ಯಾಕ್ರಿ ಅಂತಂತೇಳಿ. ಸೊ ಹಂಗಾಗಿ ಈಗ ಅದ್ರ ಕ್ಲಿಯರಿಟಿ ಕೊಡ್ಬೇಕಾದ್ರೆ ನಮ್ಮ ದೊಡ್ಡವ್ ನೋಡ್ರಿಪ್ಪ ಯಾವತ್ತಿಗೂ ಹಂಗಿಲ್ಲ ರೀ. ಅವರು ನನ್ನ ತಾಯಿಲದ ಮಗಳು ಅಂತಂದು ಹೇಳಿ ಇಲ್ಲಿ ಬಂದಾಗ ಆಯ್ತು ಅಲ್ಲಿ ಹೋದ್ರಾತು ನನಗೆ ಭಾಳ ಜೀವ ಮಾಡ್ತಾರೆ ಅವರು. ನಮ್ಮ ಮಕ್ಳಿಗೆ ಹೆಂಗೆ ನೋಡ್ಕೊತಾರಲ್ಲ ಹಂಗೆ ನನಗೂ ಇದನ್ನು ಮಾಡ್ತಾರೆ. ಯಾರು ಹಂಗೆ ಮಾಡಂಗಿಲ್ಲ ರೀ. ಒಬ್ರು ವಿಡಿಯೋದಾಗ ಚೆಂದಾಗ ಮಾತಾಡಿ ಒಬ್ರು ವಿಡಿಯೋದಾಗ ಮಾತಾಡಿಲ್ಲ ತಗೋಬೇಡ ಅನ್ನೋರು ಯಾರು ಹಂಗಿಲ್ಲ ರೀ, ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಅದು ನಮಗೆ ಭಾಳ ಖುಷಿ. ಎಲ್ಲರೂ ಹೋಗಿ ನೀವು ವಿಡಿಯೋ ತಗೋರಿ, ಯಾರೂ ಅಲ್ಲ ಅನ್ನಂಗಿಲ್ಲ ರೀ. ವಿಡಿಯೋ ಚೆಂದ ಮಾತಾಡ್ತಾರೆ ವಿಡಿಯೋ ಸ್ಟಾರ್ಟ್ ಮಾಡಿದ್ನಂದ್ರೆ. ಮತ್ತು ಯಾರು ಹಂಗೆ ಮಾಡಿರಿ ಅವತ್ತು ಅವ್ರಿಗೆ ಹಲ್ಲು ಹೊತ್ತು ಬಂತಲ್ಲ ಹಂಗಾಗಿ ಇದಾಯ್ತು ರೀ. ಅಷ್ಟೇ ರೀ, ಮತ್ತೇನಿಲ್ಲ ರೀಪ್ಪ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಇದಕ್ಕಿಂತ ಮುಂಚೆಗೆ ನಾವು ಇದಕ್ಕೆ ಹೋಗಿದ್ದರು ಉರ್ಸಿಗೆ. ಅವಾಗೆಲ್ಲ ನೋಡಿರಿ ನೀವು, ಅವ್ರ ಊರಾಗ ದರ್ಗಾದ ಓಪನಿಂಗ್ ಇತ್ತಲ್ಲ ಅವತ್ತು ಹೋದಾಗ ಎಷ್ಟು ಚೆಂದ ಮಾತಾಡುವ, ಒಂದು ತಾಸು ಗಂಟ್ಲೆ ನಮ್ಮ ಜೊತೆ ಎಷ್ಟು ಚೆಂದ ಕೂತ್ಕೊಂಡು ಮಾತಾಡ್ಯಾರ. ಅದನ್ನು ನೋಡಿರ್ತೀರಿ ವಿಡಿಯೋ, ಇದನ್ನು ನೋಡ್ತೀರ. ಆದ್ರೆ ಅದ್ರೊಳಗೆ ವಿಡಿಯೋದಾಗ ಇರ್ತೈತೆ ರೀ, ನೀವು ವಿಡಿಯೋನ ಪೂರ ನೋಡಂಗಿಲ್ಲ ರೀ. ವಿಡಿಯೋ ಪೂರ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ ಯಾಕೆ ಏನು ಅನ್ನೋದು. ಅದು ಅವ್ರು ಬ್ಯಾಡ ಅಂದ್ರೆ ಅಯ್ಯೋ ಇವ್ರು ಯಾಕೆ ಬ್ಯಾಡ ಅಂದ್ರೆ ತಡೆ ಅವ್ರು ಫೋನ್ ಫಸ್ಟನ್ನು ಕಮೆಂಟ್ ಮಾಡೋಣ, ಅವ್ರಿಗೆ ಫೋನ್ ಹಚ್ಕೊಳ್ಳೋಣ ಅನ್ನೋದು ಒಂದು ನಿಮ್ಮ ತಲೆಯಾಗಿರ್ತೈತೆ. ಯಾಕೆ ಪೂರ ನೋಡಿದ್ರೆ ಗೊತ್ತಾಗ್ಬಿಡ್ತೈತೆ. ನಾವು ಯಾಕಂದ್ರೆ ಏನು ಮಾಡಿದ್ರೆ ಹಂಗೆ ಫೋನ್ ಬರ್ತಾವಂತನ ನಾನು ಆ ವಿಡಿಯೋದಾಗ ಅವಾಗಿನ ಕ್ಲಿಯರಿಟಿ ಕೊಟ್ಬಿಡ್ತೀನಿ ರೀ ನಾನು, ಹಂಗಾಗಿತ್ತು ಹಿಂಗಾಗಿತ್ತು ಅಂತಂದೇಳಿ. ಆದ್ರೆ ಪೂರ ವೀಡಿಯೋ ನೋಡಿದವ್ರಿಗೆಲ್ಲ ಗೊತ್ತಾಗತ್ತೆ. ಅವ್ರೇನು ಇದನ್ನು ಕಮೆಂಟ್ ಮಾಡಂಗಿಲ್ಲ ರೀ. ಅದ ನೋಡಿ ವೀಡಿಯೋ ಕಮೆಂಟ್ ಮಾಡೋದ್ರೆ ಫೋನ್ ಹಚ್ಚೋದ್ರಿ, ಅಯ್ಯೋ ಯಾಕೆ ರಿಂಗ್ ಮಾಡಿದ್ರಿ, ಯಾಕೆ ರಿಂಗಿಲ್ಲ ಅಂತಂದು ಹೇಳಿ ಅವ್ರು ನಮಗಿನ್ನೂ ಹೆಚ್ಚಿಗೆ ತಲೆ ಕೆಡ್ಸ್ಕೊಂಡ್ರೆ. ಯಾಕಂದ್ರೆ ನಾವು ವೀಡಿಯೋದು ಮಾಡೋದು ಒಂದು ತಲೆ ಇತ್ತಂದ್ರೆ ವೀಡಿಯೋ ನೋಡೋದು ಸಾವಿರಾರು ತಲೆ ರೀ. ಅವ್ರ ತಲೆಗೆ ಹೆಂಗೆ ಅದು ಪ್ರಶ್ನೆ ಹುಡ್ತಾವೆ, ಆ ಪ್ರಶ್ನೆನ ನಮಗೆ ಕಮೆಂಟ್ ಮಾಡಿ ಅಥವಾ ಫೋನ್ ನಂಬರ್ ಇತ್ತಂದ್ರೆ ಫೋನನ್ನು ಹಚ್ತಾರೆ, ಫೋನ್ ಹಚ್ಚಿ ಈ ಥರ ಎಲ್ಲ ಇದನ್ನು ಮಾಡ್ತಾರೆ. ಇಷ್ಟ ರೀಪ್ಪ, ಮತ್ತೇನಿಲ್ಲ ರೀ. ಅವ್ರಿಗೆ ಆರಾಮಿದ್ದಿದ್ದಿಲ್ಲ ರೀ, ಅದ್ರ ಸಂಬಂಧ ಅದು ವಿಡಿಯೋ ತಗೋಬೇಡ ಅಂದ್ರೆ. ಬಾಕಿ ಇದ್ದಾಗ ಏನಿಲ್ಲ ರೀ. ಇಲ್ಲೆಲ್ಲ ನಮ್ಮ ಮನೆ ಊರಿಗೆ ಬಂದಾಗ ಅವ್ರಿಗೆಲ್ಲ ವಿಡಿಯೋ ತಗೊಂಡಾಗ ಎಲ್ಲ ಚಲೋನ ಮಾತಾಡ್ಯಾರ, ಹಂಗೇನಿಲ್ಲ ರೀ. ನೀವೇನು ಯಾರು ಏನು ತಪ್ಪು ತಿಳ್ಕೊಬೇಡ್ರಿ, ಎಲ್ಲರೂ ಚಲೋ ಇದ್ದಾರೆ. ಸೊ ಈಗ ಕಮೆಂಟ್ ಮಾಡಿದವ್ರಿಗೆ ಫೋನ್ ಹಚ್ಚಿ ಹೇಳಿದವ್ರಿಗೆ ಎಲ್ಲರಿಗೂ ಕ್ಲಿಯರಿಟಿ ಸಿಕ್ತು ಅಂತ ಅನ್ಕೊತೀನಿ ರೀ ನಾನು. ಸೊ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊತೀನಿ ರೀ ನಾನು. ಇಷ್ಟ ಆಗಿದ್ದು ನಮ್ಮ ಚಾನಲ್ಗೊಂದು ಲೈಕ್ ಮಾಡಿರಿ. ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ, ನಮಗೆ ಸಪೋರ್ಟ್ ಮಾಡಿರಿ. ಆದಷ್ಟು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಗೆ ಎಲ್ಲರಿಗೂ ಶೇರ್ ಮಾಡಿರಿ. ಆಮೇಲೆ ವಿಡಿಯೋ ನೋಡಿದ ತಕ್ಷಣ ನಮಗೊಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ನಿಮ್ಮ ಲೈಕ ನಮಗೊಂದು ಏನಪ್ಪ ಅಂತ ಹೇಳಿದ್ರೆ ಆಶೀರ್ವಾದ ಇದ್ದಂಗೆ ರೀ. ದಯವಿಟ್ಟು ವಿಡಿಯೋಕ್ಕೆ ಲೈಕ್ ಕೊಟ್ಕೊಂಡು ನೋಡಿರಿ. ಯಾರಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ, ನಮಗೆ ಸಪೋರ್ಟ್ ಮಾಡಿರಿ. ಸಿಗೋ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ. ಆಮೇಲೆ ನೋಡ್ರಿಪ್ಪ, ಇದು ನಾನು ಒಟ್ಟು ನೋಡಿದ್ದಿಲ್ಲ ರೀ ನಮ್ಮ ತಮ್ಮನ ಮದುವೆ ಇದು ವಿಡಿಯೋ ಕ್ಯಾಸೆಟ್. ಮೊನ್ನೆ ಊರಿಗೆ ಹೋದಾಗ ನೆನಪು ಮಾಡಿ ಹಾಕಿದ್ದಾರೆ. ಯಾಕಂದ್ರೆ ಬಂದದ್ದು ನಾನು ಒಟ್ಟು ನೋಡಿದ್ದಿಲ್ಲ ರೀ ನಾನು. ಇದು ಅರ್ಶಿಣದ ರೀ, ಇದು ನಮ್ಮ ತಮ್ಮನ ಮದುವೆ ಇದು ನಮ್ಮ ಮಾಮಿ ಅದು ಹಚ್ಚಾತಿದ್ರೆ ನಮಗೂ ಅದಾವ್ರಿ ವಿಡಿಯೋ. ಆದ್ರೆ ಅವು ಜಾಸ್ತಿ ತಗೊರ್ಲಿಲ್ಲ ರೀ ನಾನು. ಅದ ನಮ್ಮ ಮಾಮ ಹಚ್ಚಾಕತ್ತಾರೆ ಇಲ್ಲಿ. ನಮ್ಮ ತಮ್ಮನ ಬಾಜು ನಮ್ಮ ಶಾದೆಗೆ ಕೂತ್ಕೊಂಡಾನ ರೀ, ತಮ್ಮ ಅಲ್ರಿ ಅವ ಸಣ್ಣ, ಹಾಗಾಗಿ ಅವ್ನು ಕುಂದಿರ್ಸಿದ್ದೆ ರೀ. ನಾ ಚೌಕಿ ಬರೆಯೋದು ಅದೆಲ್ಲ ಇತ್ತು ರೀ ವಿಡಿಯೋ. ಅವು ಫೋನ್ನಾಗಿದ್ದು ರೀ, ಆ ಫೋನ್ನಾಗ 3 ಫೋನ್ ಹಾಕೋ MB ಭಾಳ ಅದಾವಲ್ಲ ರೀ, ಹಾಗಾಗಿ ಹಾಕೋಕ್ಕಾಗಲಿಲ್ಲ ರೀ. ಮತ್ತು ಯಾವಾಗಾರ ಹಾಕಕ್ಕೆ ಬರ್ತೈತೆ ರೀ. ಇಷ್ಟ ಅಂತ ಈಗ ನೋಡ್ರಿಪ್ಪ.
ಅದು ಇಲ್ಲೇ ನಮ್ಮ ಮನೆ ಮುಂದೆ ರೀ. ಅವತ್ತು ನೋಡಿದ್ರೆ ಸಿಕ್ಕಾಪಟ್ಟೆ ಮಳೆ ರೀ. ಅವತ್ತು ಭಾಳ ಅಂದ್ರೆ ಭಾಳ ಅರ್ಜೆಂಟ್ ಆತ್ರಿ. ಅವತ್ತು ಅರ್ಶಿನ ಹಚ್ಚೋ ಮುಂದೆ ಯಾರು ಸರಿಗೆ ಅರ್ಶಿನ ಆಡಲಿಲ್ಲ ರೀ. ಅವತ್ತು ನಮ್ಮ ತಮ್ಮನ ಮದುವೆಗೆ ಎಲ್ಲರೂ ಅವ್ನು ಬೈದ ನೀ ಏನು ಚಮಚ ನೆಕ್ಕಿದ್ದೆ, ನೀನು ಮಳೆ ನೋಡಲ್ಲಿ ಹೆಂಗೆ ಬರಾಕತ್ತೈತಿ, ಅಕ್ಕಿ ತಿಂದು ಏನು ಅಂತಂದೇಳಿ ಎಲ್ಲರೂ ಬೈದ್ರಿ ಅವತ್ತು ಅವಂಗೆ. ಯಾಕೆ ಅಷ್ಟು ಜೋರು ಮಳೆ ಬರಾಕತ್ಬಿಟ್ಟಿದ್ರೆ ಎಷ್ಟು ಚಂದ ಆಟ ಆಡಕತ್ತಿದ್ರು ನಾವೆಲ್ಲ. ಅದು ಎಡಿಟ್ ಅಂತರ ಮಸ್ತ್ ಮಾಡ್ಯಾರ. ಇದಕ್ಕೆಲ್ಲ ಮ್ಯೂಸಿಕ್ ಅದನ್ನು ಹಾಕಿ. ಆದ್ರೆ ಏನು ಮಾಡ್ಬೇಕು ರೀ, ಮ್ಯೂಸಿಕ್ ಅಂತರ ಹಾಕಂಗಿಲ್ಲ ರೀ, ನಿಮ್ಗೆ ಗೊತ್ತೈತ್ರಿ ಕಾಪಿರೈಟ್ ಬರ್ತೈತೆ ಅಂತೇಳಿ. ಆಮೇಲೆ ಇದು ಅವ್ರ ಊರಾಗ ರೀ. ಮತ್ತು ಅವತ್ತು ನೈಟಾಗಿ ಹೋದ್ವಿ ನಾವು. ಅರ್ಶಿನ ಮುಗಿಸ್ಕೊಂಡ್ಮೇಲೆ ಒಂದಿನ ಮುಂಚೆನೇ ಹೋಗಿದ್ವಿ ನಾವು. ಅವತ್ತು ಬೆಳಿಗ್ಗೆ ಜಲ್ದಿನೇ ಇತ್ತು ಮದುವೆ. ಅಲ್ಲಿ ಊರಾಗ ಭಾಳ ಇದ್ವು ಅಂತ್ರಿ. ಹಂಗಾಗಿ ಲೋಗನ ಬಂದಿದ್ರೆ ನಾವು ರಾತ್ರಿನ ಹೋಗಿದ್ವಿ ರೀ. ಆಮೇಲೆ ಅಲ್ಲಿ ಬೆಳಿಗ್ಗೆಲ್ಲ ಮತ್ತು ನಮ್ಮ ಊರನವ್ರು ಎಲ್ಲರೂ ಬಂದರೆ ಅವಂಗೆಲ್ಲ ಸ್ನಾನ ಅದನ್ನು ಮಾಡಿಸಿ ಮತ್ತು ನೋಡ್ರಿ ರೆಡಿ ಮಾಡಾಕತ್ತಾರೆ. ಎಲ್ಲ ಮಾಮೂರು ಅದಾರ ರೀ. ನಮ್ಮ ಗಂಗಾವತಿ ಖಾದರ್ ಭಾಷೆ. ಆಮೇಲೆ ನಮ್ಮ ಚಾಚಾ ಇದ್ದಿರಿ ಅವಾಗ, ಅಂದ್ರೆ ನಮ್ಮ ಕಲಿಯರ ಹಬ್ಬ ಇದ್ದಿರಿ ಅವಾಗ. ಅವರು ನೋಡೇ ಭಾಳ ಒಂಥರ ಏನೋ ಇದು ಫೀಲ್ ಆದಂಗೆ ಆತ್ರಿಪ್ಪ, ನಮ್ಮ ತಮ್ಮನ ಮದುವೆ ಆಗಿದ್ರಲ್ಲ ಅವರು ಅಂತಂದು ಹೇಳಿ. ಇದು ನೋಡಿರಿ ಶೇರ ಎಷ್ಟು ದೊಡ್ಡದೈತ್ರಿ, ಮಸ್ತ್ ಕಟ್ಟಿಸಿದ್ರು. ಅವಾಗ ನೋಡಿದ್ರೆ ಅವತ್ತು ಹಾಕೊಳ್ಳೋ ಜಳ ಅಂದ್ರೆ ಜಳ ಎಷ್ಟು ಜಳ ಆಗತ್ತನ ಹತ್ಬಿಟ್ಟನ್ರಿ ಅವ. ನಮ್ಮ ಚಾಚಾ ಹಿಡ್ಕೊಂಡಾರ್ರಿ ಅದನ್ನು. ಒಂದು 5 ಮಂದಿಗೆ ಉಂಟಿಸಿ ಆಮೇಲೆ ಮತ್ತೆ ಕಟ್ಟೋದ್ರಿ ಅದು. ನಮ್ಮೂರ ಕಡೆಗೆಲ್ಲ ಮದುಮಗಗೆ ಅಂಥವು ತೊಗೊಂಬರೋದ್ರಿ. ಅದು ನಮಗೆ ತಾಯಿ ಇದ್ರಾಗ ಏನರ ಸೆರಗ್ನಾಗಿಟ್ಟು ಆಮೇಲೆ ಕಟ್ಟೋದಂತ್ರಿ. ಹಂಗಾಗಿ ನಮ್ಮ ಚಾಚಿ ಅವ್ರಿಗೆ ಕುಂದ್ರಿಸಿದ್ರು ನಾವು, ನಮ್ಮ ಕಲಿಯರಮ್ಮಗೆ ರೀ. ಇವ್ರು ನಮ್ಮ ರೇಷ್ಮಾರ ಅಕ್ಕಾರ್ರಿ ದೊಡ್ಡವ್ರು. ಕಟ್ಟಿದ್ರು ನೋಡ್ರಿ. ಅದ್ರಾಗ ಒಂದು ಮದುವೆ ಬಿಸಿಲಾಗ ಆಗ್ಬಿಟ್ಟತ್ರಿ. ಜಳ ಅಂದ್ರೆ ಜಳ ರೀ ಅವಾಗ. ಇದನ್ನ ಯಾವಾಗ ಉಸ್ತೀರ ಇವಾಗ ಕಟ್ಟಿದ್ದು ಅನ್ನಕತ್ಬಿಟ್ಟಿದ್ದಾರೆ ಅವ. ನಮಗೊಂದಲ್ಲಿ ರೂಮ್ ಕೊಟ್ಟಿದ್ರಿ ಎಲ್ಲರಿಗೂ ಹೋದಾಗ ಉಳ್ಕೊಳಕ್ಕೆ ರೀ. ರಾತ್ರಿ ಹೋಗಿದ್ವಲ್ರಿ, ಭಾಳ ಮಂದಿ ಹೋಗಿದ್ದಿಲ್ಲ ರೀ ನಾವು. ಭಾಳ ಮಂದಿ ಅಂದ್ರೆ ಒಂದು ಟಾಟಾ ಗಾಡಿ ಒಳಗೆ ಹೋಗಿದ್ದೀವಿ ನಾವು ಅಷ್ಟರು ಕೂಡಿ. ಅವ ನಮ್ಮ ಸೀಮಾ ಅದನ್ನು ಮದುವೆ ಆಗಿದ್ದಿಲ್ಲ ರೀ. ನಮ್ಮ ಮಾಮಿ ನೋಡ್ರಿ ಎಷ್ಟು ತೆಳ್ಳಗದ ನಮ್ಮ ತಮ್ಮನ ಮದುವೆಗೆ. ಆಮೇಲೆ ನಮ್ಮ ಮಮತಾ ಅದಾಳ್ರಿ, ನಮ್ಮ ದೇವ್ಸೂರು ನಾನಿ ಅದಾರ್ರಿ. ಅದ ನಮ್ಮ ಚಾಚಾ ನೋಡ್ರಲ್ಲಿ ನಿಂತಾರ. ನಮ್ಮ ಮಾಮು ನೋಡ್ರಿ, ಇವರು ನಮ್ಮ ಮಾಮೂರು ರೀ. ಎಲ್ಲರೂ ಅಲ್ಲಿ ಕಟ್ಟಿದ ಮೇಲೆ ನಿಂತ್ಕೊಂಡು ಫೋಟೋ ತೆಗೆಸ್ಕೋಬೇಕಂತಂದೇಳಿ ನಿಂತ್ಕೊಂಡಿದ್ದರು ಎಲ್ಲರೂ. ಹೌದೇನ್ರಿ. ಇದಕ್ಕೆ ನೋಡ್ರಿ ಎಷ್ಟು ಸಣ್ಣಕ್ಕೆ ಅದಾಳ್ರಿ. ಈಗ ಅವಂಗೆ ಅಲ್ಲಿ ಮಂಟಪಕ್ಕೆ ಕರ್ಕೊಂಡು ಹೋಗೋದ್ರಿ, ಕಲ್ಯಾಣ ಮಂಟಪಕ್ಕೆ. ಅವ್ರ ಮನೆ ಮುಂದೆ ಮಾಡ್ಯಾರಲ್ರಿ. ಅವ್ರ ಮನೆ ಮುಂದೆ ಅಂಗಳ ದೊಡ್ಡದೈತ್ರಿ. ಅಲ್ಲೇ ಎಲ್ಲ ಸ್ಟೇಜ್ ಹಾಕಿಸಿ ಅಲ್ಲೇ ಚಲೋ ಮಾಡಿದ್ದಾರೆ ಎಲ್ಲ ರೀ. ಅವ್ರು ಎಲ್ಲಿ ಕಲ್ಯಾಣ ಮಂಟಪದಾಗ ಇಟ್ಟಿದ್ದಿಲ್ಲ ರೀ, ನಾವು ಅಲ್ಲಿ ಕಲ್ಯಾಣ ಮಂಟಪದಾಗ ಇಟ್ಟಿದ್ದೀವಿ ರೀ. ನಮ್ಮ ಶಾದಿಗೆ ನೋಡ್ರಲ್ಲಿ ಗಾಳಿ ಹೊಡ್ಕೊಂತ ನಿಂತಾರೆ. ಆಮೇಲೆ ನಾವೆಲ್ಲರೂ ಹೋಗೋದ್ರಿ ಮದುಮಗ ಹೋದ್ಮೇಲೆ. ಅವ್ರ ಸ್ಲಿಪ್ಪರ್ ಅವೆಲ್ಲ ಮದುಮಗಳಿಗೆ ತಂದಿದ್ವಲ್ರಿ ನಾವು, ಅವನ್ನೆಲ್ಲ ತೊಗೊಂಡು ಹೊಂಟೀವಿ ನೋಡ್ರಿ. ನಮ್ಮ ಗನಿ ನೋಡ್ರಿ, ಬಾಳೆಹಣ್ಣು ಗನಿ ಹೆಂಗೆ ಹಿಡ್ಕೊಂಡ. ನಮ್ಮ ಚಾಚಾ, ನಮ್ಮ ಮಾಮಿ, ಇವ್ರು ನಮ್ಮ ಚಾಚಿ ರೀ, ಇವ್ರು ನಮ್ಮ ನಾನಿ. ಎಲ್ಲರೂ ನಾವು ಇಷ್ಟು ಊರನ ರೀ. ನಮ್ಮ ಗಂಗಾವತಿ ಚಾಚಿ ಅದ ರೀ. ಆಮೇಲೆ ನಮ್ಮ ದೊಡ್ಡಮ್ಮ ಅದಾಳ್ರಿ. ಇಷ್ಟೆಲ್ಲ ತೊಗೊಂಡು ಹೋಗಿದ್ವಿ ನೋಡ್ರಿ. ಕರ್ಚಿಕಾಯಿ, ಬೂಂದಿ ಅದೆಲ್ಲ. ಆಮೇಲೆ ಕಲ್ಸಕ್ರಿ, ಉತ್ತತ್ತಿ ಎಲ್ಲ ಹಿಂಗೆ ಇಡ್ತಾರೆ ರೀ. ಅದು ಮದುವೆ ಆದ ತಾಳಿ ಕಟ್ಟಿದ ಮೇಲೆ ಅವನ್ನೆಲ್ಲ ಹಿಂಗೆ ಉಗ್ಗಿ ಬಿಡ್ತಾರೆ ರೀ. ಆಮೇಲೆ ಫೋಟೋ ಶೂಟ್ ರೀ ಮದುವೆ ಆದಮೇಲೆ. ಅದು ಇನ್ನೂ ಇದು ನಡ್ಕಿಂದ ಐತ್ರಿಪ್ಪ. ಅವು ಇನ್ನೂ GB ಭಾಳ ಅದಾವು ರೀ. ಅವು ಡೌನ್ಲೋಡ್ ಆಗವಲ್ಲು ರೀ ಅವು. ಈಗ ಡೌನ್ಲೋಡ್ ಆಗಿದ್ದು ಅಷ್ಟೇ ಹಾಕಿ ನಿಮಗೆ ತೋರ್ಸಾಕತ್ತೀನಿ ರೀ ಸಣ್ಣ ಸಣ್ಣ ಕ್ಲಿಪ್. ಅದು ನಮ್ಮ ತಮ್ಮನ ಸಾನಿ ಎಷ್ಟು ಅದ ನೋಡ್ರಿ. ಇವರೆಲ್ಲ ಅದ ನಾನು ತೊಗೊಂಡಿದ್ದೆ ನಮ್ಮ ತಮ್ಮನ ಮದುವೆಯಾಗ ಸೀರೆ ರೀ. ಎಷ್ಟು ಚಂದ ಇದ್ದವು ರೀ. ಇನ್ನೂ ದೊಡ್ಡ ದೊಡ್ಡ ವೀಡಿಯೋ ಇದ್ದವು ರೀ ಅವು. ಲಗು ಬರಲೇ ಇಲ್ಲರಿಪ್ಪ. ಅವರು ಅಲ್ಲಿ ಸ್ಟೇಜ್ ಮೇಲೆ ಕುಂತಾರಲ್ರಿ, ಅವರು ನಮ್ಮ ರೇಷ್ಮಾರ ಅಕ್ಕ ರೀ, ಎರಡನೇದಾರ ಅವರು. ನಮ್ಮ ತಮ್ಮ ಅವ ತೆಳ್ಳಗದ ರೀ. ಇಲ್ಲೆಲ್ಲ ಊಟಕ್ಕೆ ಕೂತ್ಕೊಂಡೆ. ನಮ್ಮ ಸೋನು ನೋಡ್ರಿ, ನಾವು ಅದು ಸೋನು ಎಷ್ಟು ಸಣ್ಣರು ಅದಾರ ರೀ, ಭಾಳ ಸಣ್ಣರು ಅದಾರ ರೀ. ಊಟನೂ ಮಸ್ತಾಗಿತ್ತು ರೀ ಅವತ್ತೆಲ್ಲ. ಹಿಂದೂ ಮಂದಿದು ಮಾಡಿಸಿದ್ರು ಅವ್ರು ಅಡುಗೆನ. ಚಪಾತಿ, ರೊಟ್ಟಿ ಅದನ್ನೆಲ್ಲ ನಾವು ನಮ್ಮ ಮಂದಿದು ಮಾಡಿಸಿದ್ರು. ಚಿಕನ್ ಅದೆಲ್ಲ ಇದು ಇಲ್ಲ. 3 ಮಂದಿ ಆಗ್ತಂಗೆ ರೀ ಇವ್ರು. ನಮ್ಮ ರೇಷ್ಮನ ಲಾಸ್ಟ್ನೇದಕ್ಕೆ ರೀ. ಆಮೇಲೆ ಇಲ್ಲಿ ನಮ್ಮ ದೊಡ್ಡಮ್ಮ, ನಮ್ಮ ಮಮತಾ, ಆಮೇಲೆ ಸೈರಾ. ಎಡಿಟ್ ಸಾಂಗ್ ಎಲ್ಲ ಮಸ್ತ್ ಕುಂದ್ರಿಸ್ಯಾರ ರೀ. ಆದ್ರೆ ಸಾಂಗ್ ಕೇಳೋಂಗಿಲ್ಲಲ್ರಿಪ್ಪ. ಹಂಗೆ ನಾನೆಲ್ಲ ಅದನ್ನು ಸೌಂಡೆಲ್ಲ ಮ್ಯೂಟ್ ಮಾಡಿ ಹಿಂದೆಲಿಂತ್ರ ಮಾತಾಡಕತ್ತೀನಿ ರೀ ನಾನು. ಇಷ್ಟು ಚಂದ ಮಾಡ್ಯಾನ ರೀ. ಈಚೆ ಕಡೆ ನಮ್ಮ ಚಾಚಿ ಇರೋದೆ.
ಇವ್ರು ನಮ್ಮ ಹೊಳೆಲ್ ಚಾಚಿ ನಮ್ಮ ಶಬ್ಬು ನೋಡ್ರಿ ಹೆಂಗದಾಳ್ರಿ ಅವಾಗ ಶಬ್ಬು ಅವ್ರ ಮನೆ ನೋಡ್ರಿ ಅವ್ರು ನಮ್ಮ ಚಾಚಾ ನಮ್ಮ ಚಾಚಿ ನಮ್ಮ ಮಾಮು ನಮ್ಮ ನವಾಜ್